ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅಕ್ಕ ನಿಮ್ಮ ಲೈಫ್ ಸ್ಟೋರಿ ಹೇಳಿ ಆ್ಯಂಡ್ ಹೋಮ್ ಟೂರ್ ಮಾಡಿ ಅಂತ. ಖಂಡಿತ ನಾನು ಹೋಮ್ ಟೂರು ಮಾಡ್ತೀನಿ, ನನ್ನ ಲೈಫ್ ಸ್ಟೋರಿನೇ ಹೇಳ್ತೀನಿ. ನಂದು ಒಂದು ಆಸೆ ಇದೆ, ಅಟ್ಲೀಸ್ಟ್ ಒಂದು 500 ಸಬ್ಸ್ಕ್ರೈಬರ್ ಆದರೆ ಸೊ ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಇನ್ನೂ ಯಾರೆಲ್ಲ ಆಗಿಲ್ಲ ಆಗಿ ಹಾಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ಹೆಲ್ಪ್ ಮಾಡಿ. ಸೊ ಆಮೇಲೆ ನನ್ನ 500 ಆದಮೇಲೆ ನನ್ನ ಲೈಫ್ ಸ್ಟೋರಿನ ಸ್ಟಾರ್ಟ್ ಮಾಡ್ತೀನಿ, ಹೋಮ್ ಟೂರ್ ಸ್ಟಾರ್ಟ್ ಮಾಡ್ತೀನಿ, ಒಳ್ಳೊಳ್ಳೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದರೆ, ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಅದು ಲಿಂಗದಾಳ ಅಂತ ಒಂದು ಗ್ರಾಮ. ಸೊ ನಾನು ಅಲ್ಲಿ ಓದಿರೋದು 5th-ಇಂದ 9th ಅಲ್ಲಿ ಓದಿದ್ದೀನಿ. ನಂದು ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೇಕಲ್ಲ, ಸೊ ಅದಕ್ಕೆ ಅದೇ TC ಬೇಕು ಅಂತ ಹೇಳಿದರು. TC ತರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನಮ್ಮ ಶಾಲೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಹಳ್ಳಿ ಜೀವನ ಎಷ್ಟು ಚೆಂದ ಅಲ್ವಾ. ಅವರು ಬೆಳಗ್ಗೆನೇ ಯತ್ನ ತಗೊಂಡು ಹೊಲಕ್ಕೆ ಹೋಗ್ತಿದ್ರು ಅನ್ಸುತ್ತೆ. ಕುರಿಗಳೆಲ್ಲ ಮೇಯಕ್ಕೆ ಓಡೋಗ್ತಾ ಇದೆ. ಎಷ್ಟು ಚೆಂದ, ತುಂಬ ಖುಷಿ ಆಯಿತು ನೋಡಿ. ಎಲ್ಲ ಟ್ರ್ಯಾಕ್ಟ್ರೆಲ್ಲ ನಿಲ್ಲಿಸ್ಕೊಂಡು ಎಷ್ಟು ಚೆಂದ ಕೆಲಸ ಮಾಡ್ತಿದ್ದಾರೆ ರೈತರು. ಅವ್ರ ಲೈಫೇ ಚೆಂದ. ಹಾಗೆ ಮನೆಗೆ ಬಂದೆ ನೋಡಿ, ನಮ್ಮ ಮನೆ ಹತ್ರ ಮನೆ ಮುಂದ್ಗಡೆ ಹೂವಿನ ಗಿಡ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಹಳ್ಳಿದು ತುಂಬ ಚೆನ್ನಾಗಿದೆ. ಹೂವು, ತರಕಾರಿ, ಮಲ್ಲಿಗೆ ಹೂ ಇದೆ, ಸೇವಂತಿಗೆ ಹೂ ಇದೆ, ಕನಕಾಂಬರಿ ಇದೆ, ಹಾಗೆಯೇ ಗುಲಾಬಿ ಹೂ ಇದೆ. ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆ ಹೂಗಳಂದರೆ. ನಮ್ಮ ಮನೆ ಮುಂದ್ಗಡೆ ಎಲ್ಲ ಥರದ ಹೂಗಳು ಹಾಕ್ಕೊಂಡಿದ್ದಾರೆ, ದೇವ್ರ ಪೂಜೆಗೆಲ್ಲ ಬೇಕಲ್ಲ ಅಂತ. ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅಪ್ಪನ್ನು ಮಾತಾಡ್ಸೋದು, ಹುಷಾರಿರಲಿಲ್ಲ, ಜಾಸ್ತಿ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೆ ಒಂದು ಆರಾಮಿದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಸ್ವೀಟ್ಸು, ಬೇಕರಿಯಿಂದ ಬನ್ನು ಮತ್ತು ಟಿಫನ್ ತೊಗೊಂಬ ಅಂತ ಹೇಳಿದ್ರು. ಟಿಫನ್ನು ತೊಗೊಂಡು ಕೊಟ್ಟೆ. ಅವರು ತುಂಬ ಖುಷಿ ಆಯಿತು. ಹಾಗೆ ಮಾತಾಡ್ಕೊಂಡು ಬರಬೇಕಾದ್ರೆ ನಮ್ಮ ಓಣಿಯಲ್ಲಿ ಅವ್ರಿಗೆ ಒಂಥರ ನನ್ಕಂಡ್ರೆ ಗೌರವ. ಬನ್ನಿ ಸ್ವಲ್ಪ ಆಶೀರ್ವಾದ ಮಾಡಿ ಅಂತ ಹೇಳಿ ಅವ್ರು ಕುಂಕುಮ ಹಚ್ಚಿ ಅವ್ರಿಗೊಂದು 100 ರೂಪಾಯಿ ಕೊಟ್ಟು ದೇವ್ರು ಒಳ್ಳೇದು ಮಾಡಲಿ ಅಂತ ದೃಷ್ಟಿ ತೆಗೆದೆ. ತುಂಬ ಖುಷಿ ಪಟ್ಟರು. ಇವರೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇವ್ರ ಮನೆಯಲ್ಲಿ ನಾವು ಆಡಿ ಬೆಳೆದವರು. ಸೊ ಹಾಗಾಗಿ ತುಂಬ ಪ್ರೀತಿಯಿಂದ ಅವ್ರು ಕೇಳ್ಕೊಂಡಾಗ ನಾವು ಪ್ರೀತಿಯಿಂದ ದೃಷ್ಟಿ ತೆಗೆದು ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸಬೇಕು. ಸೊ ನಮ್ಮ ಧರ್ಮ ಅದು, ಹಾಗೆ ಕರ್ತವ್ಯನೂ ಕೂಡ. ಹಾಗೇ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗಬೇಕಿತ್ತಲ್ಲ ಅಂತ ನಡ್ಕೊಂಡು ಹೋಗ್ತಿದ್ದೆ. ನೋಡಿ ನಮ್ಮ ಏರಿಯಾ ಹೆಂಗಿದೆ, ಹಳ್ಳಿ ಮನೆ ಇದು. ಹಾಗೆ ಕಾರ್ ಹತ್ರ ಬಂದು ಕಾರಲ್ಲಿ ಕುತ್ಕೊಂಡು ಮತ್ತೆ ನಾನು ಸ್ಕೂಲ್ ಕಡೆ ಹೊರಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಹಾಗೆ ರೋಡಲ್ಲಿ ಗಣೇಶ ಗಣೇಶನ ನೋಡಿ, ಹಳ್ಳಿ ಗಣೇಶ ಅಲ್ವಾ, ಹೆಂಗಿರುತ್ತಂತೆ ಒಳಗಡೆ ಹೋದೆ. ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಹೋಗಿ ಒಂದು ಸ್ವಲ್ಪ ಅಕ್ಕಿ ಕಾಳು ಹಾಕಿ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ, ನನಗೂ ಒಳ್ಳೇದು ಮಾಡು ಅಂತ ಗಣೇಶನಲ್ಲಿ ಬೇಡ್ಕೊಂಡು ಹಾಗೆ ಸ್ಕೂಲ್ ಕಡೆ ಹೊರಟೆ. ಸ್ಕೂಲ್ ತುಂಬ ದಿನ ಆದಮೇಲೆ ನೋಡಿದೆ ಸ್ಕೂಲು. ತುಂಬ ಖುಷಿ ಆಯಿತು. ಇಲ್ಲೆಲ್ಲ ನಾವು ಆಟ ಆಡಿದ್ದೀವಿ, ಅದೆಲ್ಲ ನೆನಪಾಯಿತು. ಹುಡುಗಿ ಕೇಳಿದೆ ಎಲ್ಲಿದೆ ಪ್ರಿನ್ಸಿಪಾಲ್ದು ಆಫೀಸ್ ಅಂತ. ಅವಳು ತೋರಿಸಿದ್ಲು. ಇದೇ ತರಗತಿಯಲ್ಲಿ ನಾನು ಕುತ್ಕೊಂಡು ಓದಿದ್ದು, ಅದೆಲ್ಲ ನೆನಪು ಮಾಡಿಕೊಂಡು ಒಂಥರ ಖುಷಿ. ತುಂಬ ವರ್ಷಗಳಾದಮೇಲೆ ನಾನು ಅಲ್ಲಿ ಸ್ಕೂಲ್ಗೆ ಹೋಗಿದ್ದೆ. ಎಷ್ಟು ಚಂದ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಸೇಮ್ ಟ್ರೈನ್ ಬೋಗಿ ಥರ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ಕ್ಲಾಸ್ಗಳು ನೋಡ್ಕೊಂಡು ನಾನು ಇಲ್ಲಿ ಕುತ್ಕೊಂಡಿದ್ದೆ, ನಾನು ಇಲ್ಲಿ ಆಟ ಆಡ್ತಿದ್ದೆ, ನಾನು ಇಲ್ಲಿ ಮಾಡ್ತಿದ್ದೆ ಅಂತ ಅಂದ್ಕೊಂಡು ಒಳಗಡೆ ಹೋದೆ. ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಕುಂದಿರಿಸಿ ನನಗೆ ವ್ಯಾಸಂಗ ಪ್ರಮಾಣ ಪತ್ರ ಕೊಟ್ಟರು. ಜಾತಿ ಮತ್ತು ವ್ಯಾಸಂಗ ಪ್ರಮಾಣ ಪತ್ರ ಕೊಟ್ಟರು. ಅದನ್ನ ತೊಗೊಂಡು ಹೊರಗಡೆ ಬಂದೆ. ಇಲ್ಲೆಲ್ಲ ನಾವು ಆಟ ಆಡ್ತಿದ್ದು ಗ್ರೌಂಡು ತುಂಬ ಚೆನ್ನಾಗಿದೆ ನೋಡಿ. ಹಳ್ಳಿಯಲ್ಲಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಲ್ವಾ, ಓದೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೂ ವೆಹಿಕಲ್ಸ್ ಓಡಾಡೋಂಗಿಲ್ಲ, ಯಾವುದೂ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ. ಅದು ಪ್ರಕೃತಿ ಮಧ್ಯೆ ಓದೋದೇ ಒಂದು ಪುಣ್ಯ, ಅಷ್ಟು ಚೆನ್ನಾಗಿತ್ತು. ಸೊ ನೋಡಿ, ನಾನು ಓದಿರೋ ಸರ್ಕಾರಿ ಪ್ರೌಢಶಾಲೆ ಲಿಂಗದಾಳ. ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಅಷ್ಟೇ ಖುಷಿ ಆಯಿತು. ಎಷ್ಟು ಒಂದು 2-3 ಇಯರ್ಸ್ ನಾನು ಇಲ್ಲಿ ಓದಿದ್ದೀನಲ್ಲ ಅನ್ನೋ ಒಂದು ಖುಷಿ. ಹಾಗೇ ಅದೆಲ್ಲ ಮುಗಿಸ್ಕೊಂಡು ನಮ್ಮೂರು ಕೆರೆ ನೋಡೋಣ ಅಂತ ಬಂದ್ವಿ. ಈ ಕೆರೆ ಎಷ್ಟು ಚೆಂದ ಅಂದರೆ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಇದು 3 ವರ್ಷಕ್ಕೊಂದ್ಸರಿ ನೀರು ಬತ್ತೋಗ್ತಿತ್ತು, ಅಂದರೆ ನಮಗೆ ಬರಗಾಲ ಬೀಳ್ತಿತ್ತು. ಆವಾಗ ಪಕ್ಕದ ಊರಿಂದ ಹೋಗಿ ನಾವು ನೀರು ತರ್ತಾಯಿದ್ವಿ. ಈ ಒಂದ್ಸರಿ ಕೆರೆ ತುಂಬಿದರೆ ಒಂದು 5 ವರ್ಷ ನೀರು
ಬರ್ತಾಯಿತ್ತು. ತುಂಬ ಚೆನ್ನಾಗಿರ್ತಿತ್ತು ನಾವು ಚಿಕ್ಕವರಿದ್ದಾಗ ನೀರು ತಗೊಂಡು ಹೋಗೋದು. ಬಟ್ ಇವಾಗ ಕುಡಿಯಲ್ಲ ಅನಿಸುತ್ತೆ ಈ ನೀರನ್ನ, ಯಾಕಂದರೆ ನಲ್ಲಿ ನೀರು ತುಂಬ ಬರುತ್ತಲ್ಲ. ಸೊ ಹಾಗಾಗಿ ಈ ನೀರನ್ನ ಯೂಸ್ ಮಾಡಲ್ಲ ಅನಿಸುತ್ತೆ. ದನಗಳಿಗೆ ಕರುಗಳಿಗೆ ಯೂಸ್ ಮಾಡ್ತಾರೆ ಅನಿಸುತ್ತೆ. ಈ ಕೆರೆಯಿಂದ ನಾವು ನೀರು ತಗೊಂಡು ಹೋಗ್ತಾ ಇದ್ವಿ. ಇದು ಮಳೆ ನೀರನ್ನ ಸಂಗ್ರಹ ಮಾಡಿಡೋ ಕೆರೆ, ದೊಡ್ಡ ಕೆರೆ ಇದು. ಇನ್ನೊಂದು ಪಕ್ಕದಲ್ಲಿ ಚಿಕ್ಕದಾಗಿ ಕೆರೆ ಇದೆ. ಬಟ್ ಐ ಥಿಂಕ್ ಈ ನೀರು ಯಾರೂ ಕುಡಿಯಲ್ಲ ಅನಿಸುತ್ತೆ ಇವಾಗ. ಯಾಕಂದರೆ ನೋಡಿ ಎಲ್ಲ ದನ ಎಲ್ಲ ಮೇಯ್ತಾ ಇದ್ದಾವೆ. ಇವಾಗ ನಳ ಎಲ್ಲ ಬರ್ತಾ ಇದೆ. ನಮ್ಮೂರಲ್ಲಿ ಏನು ಅಂತ ಹೇಳಿದರೆ 3 ವರ್ಷಕ್ಕೊಂದ್ಸರಿ ಬರಗಾಲ ಬೀಳ್ತಿತ್ತಂತೆ. ನೀರೇ ಸಿಗ್ತಿರ್ಲಿಲ್ಲ ಗೊತ್ತಾ. ನಾವು ಚಿಕ್ಕವರಿದ್ದಾಗ ಇದು ಕೆರೆಯಲ್ಲಿ ನೀರು ಇಲ್ಲ ಅಂದರೆ ಬೇರೆ ಊರಿಂದ ಹೋಗಿ ನಾವು ನೀರು ತರ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ಜೋಕಾಲಿ ಇತ್ತು, ಸ್ವಲ್ಪ ಜೋಕಾಲೆಲ್ಲ ಆಟ ಆಡಿಕೊಂಡು ನಮ್ಮದು ಹಳೇ ಮೆಮೊರಿ, ಚಿಕ್ಕ ವಯಸ್ಸಿನ ಮೆಮೊರೀಸ್ನೆಲ್ಲ ಮೆಲ್ಲಕ್ಕೆ ಹಾಕ್ಕೊತ ಖುಷಿಯಾಗಿ ಸ್ಕೂಲಿಂದ ಗದಗಿಗೆ ಬಂದೆ ನಾನು. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಮತ್ತೆ ಸಿಗ್ತೀನಿ.